ಇನ್ನು ಈ ಬೆಳವಣಿಗೆಗಳ ಮಧ್ಯದಲ್ಲಿ ಮತ್ತೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇವೆ. ಏನು? ಹುಬ್ಬಳ್ಳಿಯಿಂದ ಬರ್ತಾ ಇರುವಂತ ಸುದ್ದಿಯನ್ನ ನೋಡೋಣ. ಹುಬ್ಬಳ್ಳಿ ಗಲಭೆಕೋರರ ಕೇಸ್ ವಾಪಸ್ ಪಡ್ಕೊಂಡಿರುವಂತ ವಿಚಾರ ಏನಿದೆ, ರಾಜ್ಯ ಸರ್ಕಾರಕ್ಕೆ ಈಗ ಭಾರಿ ಹಿನ್ನಡೆಯಾಗಿದೆ. 43 ಕ್ರಿಮಿನಲ್ ಕೇಸನ್ನ ಹಿಂಪಡೆಯುವ ಸರ್ಕಾರದ ಕ್ರಮಕ್ಕೆ ಹಿನ್ನಡೆಯಾಗಿರೋದು. ಅಕ್ಟೋಬರ್ 15, 2024 ಆದೇಶವನ್ನ ಹೈಕೋರ್ಟ್ ರದ್ದುಪಡಿಸಿದೆ. ಭಾರಿ ಮುಖಭಂಗ ಇದು ಸರ್ಕಾರಕ್ಕೆ. ಅಮಾಯಕರು ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ರಲ್ಲ, ಹುಬ್ಬಳ್ಳಿ ಗಲಭೆಕೋರರ ಕೇಸ ವಾಪಸ್ ಪಡೆದಿರುವಂಥ ವಿಚಾರ ಈಗ ಕರ್ನಾಟಕ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಯಿತು. ಭಾರಿ ಅಂದರೆ ಭಾರಿ ಮುಖಭಂಗ. ಅವತ್ತು ಕೊಟ್ಟಂಥ ಸಬೂಬುಗಳು, ಒಬ್ಬೊಬ್ಬ ಮಂತ್ರಿಗಳು ಒಬ್ಬೊಬ್ಬೊಂದೊಂದು ರೀತಿಯಾಗಿ ಮಾತನಾಡಿದ್ದು, ಅಷ್ಟು ಜನ ಇದ್ರು ಅದರಲ್ಲಿ ಅಮಾಯಕರಿದ್ದರಿ ಅಂತೆಲ್ಲ ಹೇಳ್ಕೊಂಡು ಡ್ರಾಮಾ ಮಾಡ್ಕೊಂಡು ಓಡಾಡಿದ್ರು. ಅವತ್ತು ಬಡ್ಕೊಂಡ್ವಿ, ಇಲ್ಲ ಅಮಾಯಕರಿರಲಿಲ್ಲ, ನೀವು ಅವರ ತುಷ್ಟೀಕರಣ ಮಾಡೋಕ್ಕೋಸ್ಕರ, ಅವರನ್ನು ಓಲೈಕೆ ಮಾಡೋಕ್ಕೋಸ್ಕರ ನೀವು ಈ ರೀತಿಯಾಗಿ ಡ್ರಾಮಾ ಮಾಡ್ತಾ ಇದ್ದೀರಾ ಅಂತ ಕೇಳಲಿಲ್ಲ. ಇವತ್ತು ಕೋರ್ಟೇ ನಿಮಗೆ ಚಿಮಾರಿ ಹಾಕುವಂಥ ಪರಿಸ್ಥಿತಿಗೆ ಬಂದಿಟ್ಟಿದೆ. ಬೇಕಿತ್ತ ಈ ಸರ್ಕಾರಕ್ಕೆ? ಮಾಡೋ ಕೆಲಸವನ್ನು ಮಾಡಿ ಅಂತಂದರೆ ಇರಲಾರದ್ದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇದೇ ಆಗೋದು ಹಣೆ ಬರ. ಅವತ್ತು ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೋಗಿದ್ರು, ಪೊಲೀಸರ ಮೇಲೆ ಕಲ್ಲು ಹೊಡೆದ್ರು, ಕ್ಲಾಸ್ಗಳನ್ನು ಹೊಡೆದಾಕಿದ್ರು. ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ಇಲ್ಲ. 43 ಕ್ರಿಮಿನಲ್ ಕೇಸ್ ವಾಪಸ್ಗೆ ಹಿನ್ನಡೆಯಾಗಿದೆ. ಈಗ ಸರ್ಕಾರದ ಆದೇಶವನ್ನು ಹೈಕೋರ್ಟ್ ರದ್ದುಪಡಿಸಿದೆ. ವೆರಿ ಗುಡ್ ಸ್ಟೆಪ್ ಅದು. ಆ್ಯಕ್ಚುಲಿ ಯಾರೋ ಹೊಡೆಯೋದಂತೆ, ಪೊಲೀಸ್ ಸ್ಟೇಷನ್ ಕಲ್ಲು ಹೊಡೆಯೋದಂತೆ, ಪೊಲೀಸ್ ವಾಹನಗಳನ್ನು ಬೆಂಕಿ ಹಚ್ಚೋದಂತೆ, ಪೊಲೀಸ್ ವಾಹನಗಳನ್ನು ಕೆಳಗೆ ಬೀಳಿಸೋದಂತೆ, ಅದರ ಮೇಲೆ ಹತ್ತಿ ನಿಂತ್ಕೊಳ್ಳೋದಂತೆ, ಅವನು ಹೇಗೆ ಬೇಕೋ ಹಾಗೆ ಅಲ್ಲಿ ಪ್ರವೋಕ್ ಮಾಡೋದಂತೆ, ಆಮೇಲೆ ಸರ್ಕಾರ ಬಂದ ತಕ್ಷಣ ಕೇಸ್ ವಾಪಸ್ ತಗೊಳ್ಳೋದಂತೆ. ಹೇಳಿದರೆ ಅಮಾಯಕರು ಅವರೆಲ್ಲ, ಅವರು ಅದರಲ್ಲಿ ಏನೂ ಇರಲಿಲ್ಲ ಅಂತ ಹೇಳಿ ಸರಿಯಾಗಿ ಚಾಟಿ ಬೀಸಿದೆ ಹೈಕೋರ್ಟ್. ಮುಖಭಂಗ ಆಗಿದೆ ಸರ್ಕಾರಕ್ಕೆ. ಸಂಘಟನಾ ಹೋರಾಟಗಾರರು ಯಾರ್ಯಾರಿ ಏನೇನು ಮಾಡಿದ್ರಲ್ಲಿ? ರಾಜಕಾರಣಿಗಳ ವಿರುದ್ಧದ ಕೇಸ್ ವಾಪಸ್ಗೆ ಈಗ ಸರ್ಕಾರ ಮುಂದಾಗಿತ್ತು. ಯಾವುದು ತೆಗೆಯೋ ಹಾಗಿಲ್ಲ ಅಂತ ಹೇಳಿದೆ, ರದ್ದೇ ಮಾಡಿಬಿಟ್ಟಿದೆ. ಗಲಭೆಕೋರರ ಕೇಸನ್ನು ವಾಪಸಾತಿಯನ್ನು ಮಾಡಲು ರಾಜ್ಯ ಸರ್ಕಾರ ಮುಂದಾಗಿತ್ತು. 43 ಕೇಸ್ಗಳನ್ನು ವಾಪಸ್ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿತ್ತು. ಇದಕ್ಕೆ ಗಿರೀಶ್ ಭಾರದ್ವಾಜ್ ಅವರು ಅಪೀಲನ್ನು ಹೋಗಿ ಇದು ಕೇಸನ್ನು ವಾಪಸ್ ಪಡಿಬಾರ್ದು ಅಂತ ಅಪೀಲ್ ಹೋಗಿದ್ರು. ನ್ಯಾಯಾಲಯ ಈ ಒಂದು ತೀರ್ಪನ್ನು ಎತ್ತಿ ಹಿಡಿದಿರುವಂಥದ್ದು. ಈ ಗಿರೀಶ್ ಭಾರದ್ವಾಜ್ ಅವರ ಒಂದು ರೀತಿಯ ಆ ಒಂದು ನಡೆಗೆ ಈಗ ಕೋರ್ಟ್ ಮುನ್ನಡೆ ನೀಡಿ ಸಿಕ್ಕಿರುವಂಥದ್ದು. ಈಗ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಯಾವುದೇ ರೀತಿಯಾಗಿ ಕೇಸ್ ವಾಪಸಾತಿ ಪಡಿಬಾರ್ದು ಅಂತ ಆದೇಶ ನೀಡಿರುವಂಥದ್ದು. ಸೊ ಬಗ್ಗೆ ಮಾತನಾಡಲು ಹುಬ್ಬಳ್ಳಿಯ ವಕೀಲರ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಸಂಜು ಬಡಸ್ಕರ್ ಅವರು ಈ ಹಳೆ ಹುಬ್ಬಳ್ಳಿ ಕೇಸಲ್ಲಿ ಎಲ್ಲ ಒಂದು ರೂವಾರಿಗಳು ಯಾವುದೇ ರೀತಿಯ ಕಾನೂನು ನೆರವು ಇದ್ದರೆ ಇವರು ಮುಖ್ಯವಾಗಿ ಸಲಹೆ ನೀಡಿರುವಂಥದ್ದು. ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕೇಸ್ ವಾಪಸಾತಿ ಸರ್ಕಾರಕ್ಕೆ ಒಂದು ರೀತಿಯ ಮುಖಭಂಗ ಅಂತ ಏನು? ಸಿದ್ದರಾಮಯ್ಯ ಮುಸ್ಲಿಮರ ತುಷ್ಟೀಕರಣ, ಸಿದ್ದರಾಮಯ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನು ರಾಜ್ಯದಲ್ಲಿ ಬಂದಿದೆಯೋ ಅವತ್ತಿನಿಂದ ಕಳೆದ 2 ವರ್ಷಗಳಿಂದ ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ಕೊಳ್ತಾ ಬಂದಿದೆ. ಮೇಲ್ನೋಟಕ್ಕನ್ನು ಕಂಡು ಬಂದಿದೆ. ಇದೊಂದು ಗಲಭೆ ಕೇಸು, ಇಲ್ಲಿರುವಂಥ ಗುಂಡಾಗಳು, ರೌಡಿ ಶೀಟರ್ಸು ಹೋಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಾರೆ. ಇಂಥ ಪ್ರಕರಣನ ವಾಪಸ್ ತೆಗೆದುಕೊಳ್ಳಬಾರದು ಅನ್ನೋಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ದುರದೃಷ್ಟವಶಾತ್ ಸರ್ಕಾರ ಈ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿತ್ತು. ಅದಕ್ಕೆಲ್ಲ ಪೂರಕ ದಾಖಲೆಗಳನ್ನ ನಾವು ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ವಿ. ಗಿರೀಶ್ ಭಾರದ್ವಾಜ್ ಅನ್ನುವಂಥ ವಕೀಲರು ಈ ಪ್ರಕರಣವನ್ನು ಮೇಲ್ಮನವಿಯನ್ನು ಸಲ್ಲಿಸಿ ಹೈಕೋರ್ಟ್ನಲ್ಲಿ ಪ್ರಬಲವಾಗಿ ವಾದವನ್ನು ಮಂಡಿಸಿದರು. ನಮಗೆ ವಿಶ್ವಾಸ ಇತ್ತು ಇಂಥ ಗಂಭೀರ ಪ್ರಕರಣಗಳನ್ನ ಹೈಕೋರ್ಟು ಭಾಳ ಸೀರಿಯಸ್ ತಗೊಳುತ್ತೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕನ್ನು ಕಂಡು ಬಂದಿತ್ತು. ಹೀಗಾಗಿ ನಮಗೆ ಮೊದಲೇ ವಿಶ್ವಾಸ ಇತ್ತು, ನಾವು ಪ್ರಕರಣದಲ್ಲಿ ಗೆಲುವು ಆಗತ್ತೆ, ಹಿಂದೂಗಳ ಪರವಾಗಿ ಗೆಲುವು ಆಗುತ್ತೆ ಅಂತೇಳಿ ನಮಗೆ ವಿಶ್ವಾಸ ಇತ್ತು. ಸರ್ಕಾರ ಇನ್ನು ಮುಂದೆ ಯೋಚನೆ ಮಾಡಬೇಕು. ಕೇಸ್ಗಳನ್ನು ವಾಪಸ್ ಪಡಿಬೇಕಾದ್ರೆ ಯಾವ ಕೇಸ್ಗಳನ್ನು ಪಡ್ಕೊಳ್ತಾ ಇದ್ವಿ, ಆ ಕೇಸಿನ ಯಾವ ರೀತಿಯಾಗಿ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಸಮಾಜದಲ್ಲಿ ಅನ್ನುವಂಥ ಅರಿವು, ಕನಿಷ್ಠ ಪ್ರಜ್ಞೆ ಸರ್ಕಾರಗಳಿಗಿರಬೇಕು. ಕೋರ್ಟ್ ಕೊಟ್ಟಿರೋದನ್ನ ಏನು ಹೇಳ್ತಾರೆ ನೋಡೋಣ, ಕಾಯೋಣ.